ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಾ. ಇವತ್ತು ತುಂಬಾ ಸಖತ್ ಟೇಸ್ಟ್ ಇರುವಂತಹ ಉಪ್ಸಾರು ಖಾರ ಮುದ್ದೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಅರವೆ ಸೊಪ್ಪು ಮತ್ತು ಹಸಿ ತೊಗರಿಕಾಯನ್ನು ತೊಗೊಂಡಿದ್ದೀನಿ ಈ ಉಪ್ಸಾರನ್ನು ಮಾಡೋದಕ್ಕೆ. ಒಂದು ಪಾತ್ರೆಗೆ ಸ್ಟವ್ ಹಚ್ಚಿ ನಾನು ನಮಗೆ ಉಪ್ಸಾರು ಯಾವ ಕ್ವಾಂಟಿಟಿಲಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀರನ್ನು ನೀವು ಸೇರಿಸ್ಕೋಬೇಕಾಗತ್ತೆ. ಏಕೆಂತಂದರೆ ಕಾಳು ಬೆಂದಾಗ ನೀರು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನೀವು ನಿಮಗೆ ಎಷ್ಟು ಉಪ್ಸಾರು ಬೇಕೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನೀವು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನೀರು ಕುದಿಯೋಷ್ಟರಲ್ಲಿ ನಾವು ತೊಗೊಂಡಿರುವಂಥ ಅರವೆ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಅದನ್ನು ನಾನು ಇಟ್ಕೊಂಡಿದ್ದೆ. ಅದನ್ನು ಕಟ್ ಮಾಡ್ಕೊಂಬಿಡೋಣ. ಇದನ್ನು ನಾವು ತುಂಬ ಫುಲ್ಲು ಸಣ್ಣಕ್ಕೂ ಕಟ್ ಮಾಡಬಾರ್ದು, ಒಂದು ಮೀಡಿಯಮಲ್ಲಿ ಕಟ್ ಮಾಡಿದ್ರೆ ಸಾಕು. ಈ ಅರವೆ ಸೊಪ್ಪನ್ನು ಯಾವುದೇ ಸೊಪ್ಪಾದರೂ ಅಷ್ಟೇ ಒಂದು ನೋಡಿ ಇಷ್ಟು ಮೀಡಿಯಮ್ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಬೋದು, ಅದು ಒಂಥರ ಟೇಸ್ಟ್ ಕೊಡುತ್ತೆ. ನುಗ್ಗೆ ಸೊಪ್ಪು ಅಷ್ಟೇ. ನುಗ್ಗೆ ಸೊಪ್ಪನ್ನು ಆ್ಯಕ್ಚುಲಿ ನಾನು ನುಗ್ಗೆ ಸೊಪ್ಪು ಹಾಕಬೇಕು ಅಂತಲೇ ಅಂದ್ಕೊಂಡಿದ್ದೆ, ಬಟ್ ನಾನು ಎಲ್ಲ ಕಡೆನೂ ಕೇಳಿದೆ, ಬಟ್ ನುಗ್ಗೆ ಸೊಪ್ಪು ಸಿಗಲಿಲ್ಲ. ಅದಕ್ಕೋಸ್ಕರ ನಾನು ಅರವೆ ಸೊಪ್ಪನ್ನೇ ತೊಗೊಂಡು ಬಂದಿದ್ದೀನಿ. ನೋಡಿ ಇವಾಗ ಇದಿಷ್ಟು ಕೂಡ ಕಟ್ ಮಾಡಾಗಿದೆ. ನುಗ್ಗೆ ಸೊಪ್ಪಾದರೂ ಇನ್ನೂ ಸಖತ್ತಾಗಿರುತ್ತೆ. ಅಂದರೆ ಒಂದೊಂದು ಸೊಪ್ಪು ಹಾಕಿದ್ರೆ ಒಂದೊಂದು ಥರ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಅಷ್ಟೇ ನನಗೆ ಅರವೆ ಸೊಪ್ಪು ಸಿಕ್ತು, ಅದಕ್ಕೋಸ್ಕರ ನಾನು ಅರವೆ ಸೊಪ್ಪು ತೊಗೊಂಡು ಬಂದೆ. ಸಬ್ಸಿಗೆ ಸೊಪ್ಪಲ್ಲೂ ಕೂಡ ಚೆನ್ನಾಗಿರುತ್ತೆ, ಬಟ್ ನಾನು ಸಬ್ಸಿಗೆ ಸೊಪ್ಪು ತಗೊಬರಲಿಲ್ಲ, ಅರವೆ ಸೊಪ್ಪನ್ನೇ ತೊಗೊಂಡು ಬಂದಿದ್ದೀನಿ. ಯಾರ್ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇದೆಲ್ಲ ನೋಡಿ, ಇದೆಲ್ಲ ನಾನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಯಾವುದೇ ಸೊಪ್ಪು ತೊಗೊಂಡ್ರು ಅಷ್ಟೇ ನೀಟಾಗಿ ನಾವು ಅದನ್ನು 2ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಯಾಕೆಂದರೆ ಅದರಲ್ಲಿ ಜಾಸ್ತಿ ಮರಳಿರುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಇಲ್ಲ ಅಂತಂದರೆ ಉಪ್ಸಾರಲ್ಲೆಲ್ಲ ಹಂಗಂಗೆ ಮಣ್ಣು ಸಿಗ್ತಾನೆ ಇರುತ್ತೆ ನಾವು ನೀಟಾಗಿ ತೊಳಿಲಿಲ್ಲ ಅಂತಂದರೆ. ಇವಾಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಈ ನೀರಿಗೆ ನಾನು ಅರ್ಧ kg ಆಗೋಷ್ಟು ತೊಗರಿಕಾಯನ್ನು ತೊಗೊಂಡಿದ್ದೆ. ಅದನ್ನು ಬಿಡಿಸಿದಾಗ ಒಂದಿಷ್ಟು ತೊಗರಿಕಾಯಿ ಆಯಿತು. ಆ ತೊಗರಿಕಾಯನ್ನೆಲ್ಲ ನಾನು ನೀಟಾಗಿ ತೊಳೆದು ಅದೆಲ್ಲ ಸೋಸಿ, ಒಂದೊಂದು ಹುಳ ಇರುತ್ತೆ ತೊಗರಿಕಾಯಿ, ಅದಕ್ಕೋಸ್ಕರ ಎಲ್ಲ ಸೋಸಿ ನೀಟಾಗಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಸಿಮೆಣ್ಸಿಕಾಯಿ ಖಾರ ಆಡಿಸೋಣ ಅಂತ ಅಂದ್ಕೊಂಡೆ. ಇದಕ್ಕೆ 7ರಿಂದ 8 ಹಸಿಮೆಣ್ಸಿಕಾಯನ್ನು ಹಾಕಿ ಚೆನ್ನಾಗಿ ಬಿಟ್ಟಿದ್ದೀನಿ, ಕಾಳು ಜೊತೆನೇ ಬೇಯ್ಕೊಳ್ಳಿ ಅಂತ. ನೋಡಿ ಇವಾಗ ಹಸಿಮೆಣ್ಸಿಕಾಯಿ ಚೆನ್ನಾಗಿ ಬೆಂದಿದೆ. ನಾನು ಇವಾಗ ಬೆಂದಿರ್ತಕ್ಕಂತಹ ಹಸಿಮೆಣ್ಸಿಕಾಯಿ 7ರಿಂದ 8 ಹಸಿಮೆಣ್ಸಿಕಾಯನ್ನು ನಾನು ಹಾಕಿದ್ದೆ. ಅದು ಅಷ್ಟು ಕೂಡ ಚೆನ್ನಾಗಿ ಬಂದಿದೆ. ಆದರೆ ಕಾಳು ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೊಂದು ಸ್ವಲ್ಪ ಬೆಂದರೆ ಕಾಳು ಕೂಡ ಬೆಂದೋಗುತ್ತೆ. ಅದಕ್ಕೋಸ್ಕರ ನಾನು ಹಸಿಮೆಣ್ಸಿಕಾಯಿ ಎಲ್ಲನೂ ಕೂಡ ತಗೋತಾ ಇದ್ದೀನಿ. ನೀವು ಕಾಳು ಬೇಯಕ್ಕಿಂತ ಮುಂಚೆನೇ ಉಪ್ಪು ಹಾಕಬಾರ್ದು. ಕಾಳು ಸ್ವಲ್ಪ ಬೆಂದಾದಮೇಲೆ ನೀವು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ನಾನು ಹಸಿಮೆಣ್ಸಿಕಾಯಿ ಎಲ್ಲ ಎತ್ತಿಕೊಂಡಿದ್ದೀನಿ. ನೋಡಿ ಇಷ್ಟು ಹಸಿಮೆಣ್ಸಿಕಾಯಿನ ನಾನು ಹಸಿಮೆಣ್ಸಿಕಾಯಿ ಖಾರ ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಸಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಳ್ಸ್ಕೊಳ್ಳಿ. ನೋಡಿ ಇವಾಗ ಕಾಳು ಇನ್ನೊಂದು ಸ್ವಲ್ಪ ಬೇಯಬೇಕು. ಅದು ಬೆಂದಾದ ಮೇಲೆ ನಾವು ಕಟ್ ಮಾಡಿಕೊಂಡಿರುವಂಥ ಅರವೆ ಸೊಪ್ಪು ಎಲ್ಲನೂ ಕೂಡ ನಾನೀಗ ಸೇರಿಸ್ತಾ ಇದ್ದೀನಿ. ಅರವೆ ಸೊಪ್ಪನ್ನೆಲ್ಲ ಸೇರಿಸ್ಬಿಟ್ಟು ನೀಟಾಗಿ ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದು ಉಪ್ಪು ಹಿಡಿದು ಎಲ್ಲ ಬೇಯಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಇನ್ನೊಂದು ಸ್ವಲ್ಪ ಏನಾದ್ರು ನೀರು ಕಮ್ಮಿ ಆಯಿತು, ಉಪ್ಸಾರು ಇನ್ನೊಂದು ಸ್ವಲ್ಪ ಬೇಕು ನಮಗೆ ಅನಿಸಿದ್ರೆ ನೀವು ನೀರನ್ನು ಹಾಕ್ಕೊಳ್ಳಿ. ತುಂಬಾ ಜಾಸ್ತಿ ನಾವು ನೋಡಿ, ನಾವು ಇಷ್ಟು ಕಾಳನ್ನು ತೊಗೊಂಡು ಇಷ್ಟೆಷ್ಟು ಸೊಪ್ಪನ್ನು ತೊಗೊಂಡು ನಾವು ಇಷ್ಟೊಂದು ಉಪ್ಸಾರು ಬೇಕು ಅಂತಂದರೆ ಚೆನ್ನಾಗಾಗಲ್ಲ. ಅದು ಕಾಳು ಸೊಪ್ಪಿಗೆ ತಕ್ಕಂತೆ ನಾವು ಉಪ್ಸಾರನ್ನು ಮಾಡ್ಕೊಬೇಕಾಗತ್ತೆ. ಅದು ಬೇಯೋಷ್ಟರಲ್ಲಿ ನಾವು ಉಪ್ಸಾರು ಖಾರನ ರುಬ್ಕೊಂಬಿಡೋಣ. ನಾನು ಉಪ್ಸಾರು ಖಾರ ರುಬ್ಬಕ್ಕೆ ಏನೇನು ಬೇಕು ಅಂತಂದರೆ ಬೇಯಿಸ್ಕೊಂಡಿರುವಂತಹ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಣಸು, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಕೂಡ ನೀವು ಉಪ್ಸಾರು ಹಾಕ್ಕೊಂಡು ರುಬ್ಕೋಬೇಕು. ತುಂಬಾ ಸಖತ್ ಟೇಸ್ಟ್ ಇರುತ್ತೆ ಉಪ್ಸಾರು ಹಾಕ್ಕೊಂಡು ರುಬ್ಕೊಂಡ್ರೆ. ಇದಕ್ಕೆ ನಾನು ಉಪ್ಸಾರನ್ನ ಸೇರಿಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೀವು ಕೂಡ ಉಪ್ಸಾರು ಹಾಕ್ಕೊಂಡು ರುಬ್ಕೊಳ್ಳಿ, ತುಂಬಾ ಟೇಸ್ಟಿ ಸಖತ್ತಾಗಿರುತ್ತೆ. ನೋಡಿ ಇವಾಗ ಸೊಪ್ಪು ಮತ್ತು ಕಾಳು ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನೇನು ಉಪ್ಸಾರು ಬಸಿಯೋದೊಂದೇ ಬಾಕಿ. ಇದಕ್ಕೆ ನಾನು ಅರ್ಧ ಲೋಟ ಆಗೋಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನೀವು ಯಾವ
ಉಪ್ಸಾರು ಮಾಡಿದಾಗ ಹಸಿ ತೊಗರಿಕಾಯಿ ಆಗಿರ್ಬೋದು, ಬೇರೆ ಯಾವ ಥರ ಉಪ್ಸಾರು ಮಾಡಿ ಉಳ್ಳಿ ಹುರಿದು ಉಪ್ಸಾರು ಮಾಡಿದಾಗ ಇದು ನೀವು ಹಾಲನ್ನು ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಖತ್ ಟೇಸ್ಟಿ ಇರುತ್ತೆ. ಇದನ್ನು ಹಾಲನ್ನು ಹಾಕಿ ನಾವು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಒಂದು ಜಾಲರಿ ಬೋಸಿಯನ್ನು ಹಾಕಿ ಕೆಳಗಡೆ ಒಂದು ಪಾತ್ರೆಯನ್ನು ಇಕ್ಕಿ ನಾವು ಉಪ್ಸಾರು ಎಲ್ಲ ಬಸ್ಕೊಳ್ಳೋಣ. ಉಪ್ಸಾರು ಬೇರೆ ಕಾಳು ಬೇರೆ ಮಾಡ್ಕೊಳ್ಳೋಣ. ತಗೊಂಡಿರುವಂತಹ ನೋಡಿ ಉಪ್ಸಾರು ತುಂಬ ತೆಳು ಆದರೆ ಚೆನ್ನಾಗಿರಲ್ಲ, ತುಂಬ ಜಾಸ್ತಿ ಕಾಯಿಸಿದ್ರು ಕೂಡ ಅಷ್ಟು ಚೆನ್ನಾಗಿರಲ್ಲ. ನಾನು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ. 1-2 ಟೈಮ್ 3 ಜನ ಊಟ ಮಾಡ್ಬೋದು ಇದರಲ್ಲಿ. 3-4 ಜನ ಊಟ ಮಾಡ್ಬೋದು. ನೋಡಿ ಇವಾಗೆಲ್ಲ ಚೆನ್ನಾಗಿ ಇದೆಲ್ಲ ಬಸ್ತಿದೆ. ಉಪ್ಸಾರು ಬೇರೆ ಸೊಪ್ಪು ಬೇರೆ ಮಾಡ್ಕೊಂಡಿದ್ದೀನಿ. ನಾನು ಇಷ್ಟು ಉಪ್ಸಾರು ಆಯಿತು. ಈಗ ಸೊಪ್ಪು ಒಗ್ಗರಣೆಯನ್ನು ಮಾಡೋಣ. ಸೊಪ್ಪು ಒಗ್ಗರಣೆ ಮಾಡೋಕ್ಕೆ ನಾನು ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನಾನು ಹಾಕೋತಾ ಇದ್ದೀನಿ. ಈಗ ಕಟ್ ಮಾಡಿರುವಂತಹ ಈರುಳ್ಳಿ ಎಲ್ಲನೂ ಕೂಡ ನಾನು ನೀವು ಪಲ್ಯಕ್ಕೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪಲ್ಯ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇದನ್ನು ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಒಣಮೆಣ್ಸಿಕಾಯನ್ನು ಸೇರಿಸ್ಕೊಂಡು ಅದು ಕೂಡ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಬೇಯಿಸಿಕೊಂಡಿರುವಂಥ ಹಸಿ ತೊಗರಿಕಾಯಿ ಮತ್ತು ಅರವೆ ಸೊಪ್ಪು ಎರಡೂ ಕೂಡ ಹಾಕಿ ನಾವು ಚೆನ್ನಾಗಿ ನೀಟಾಗಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರಬೇಕು. ತೆಂಗಿನಕಾಯಿ ತುರಿ ಅಲ್ಲಿ ಒಡೆದು ಅಲ್ಲೇ ಹಾಕಬೇಕು. ಆವಾಗಾದರೆ ಸಖತ್ ಟೇಸ್ಟ್ ಇರುತ್ತೆ. ನೀವು 3 ದಿನ ಆಗಿರುತ್ತೆ ಒಡೆದು ಅದನ್ನು ಮಡಿಕೊಂಡು ಹಂಗೆ ಫ್ರಿಜ್ಜಲ್ಲಿ ಮಡಗಿ ಅವೆಲ್ಲ ಟೇಸ್ಟ್ ಇರಲ್ಲ, ಚೆನ್ನಾಗಿರಲ್ಲ. ನೋಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ನನಗಂತೂ ತುಂಬಾ ಇಷ್ಟ ಈ ಪಲ್ಯ. ಈ ಮುದ್ದೆಗಿಂತ ಜಾಸ್ತಿ ಪಲ್ಯನೇ ತಿನ್ಕೊಬಿಡ್ತೀನಿ ನಾನು. ಇವಾಗ ಉಪ್ಸಾರು, ಮುದ್ದೆ, ಖಾರ ಎಲ್ಲ ಕೂಡ ರೆಡಿಯಾಗಿದೆ. ಈಗ ಬಡಿಸ್ಕೊಂಡು ತಿಂತಾ ಇರೋದೊಂದೇ ಬಾಕಿ. ಮುದ್ದೆನೂ ಮಾಡಿಕೊಂಡಿದ್ದೀನಿ. ಈ ಮುದ್ದೆಗೆ ಬಿಸಿ ಬಿಸಿ ಉಪ್ಸಾರನ್ನು ಹಾಕ್ಕೊಂಡು ಇದಕ್ಕೆ ಹಸಿಮೆಣ್ಸಿಕಾಯಿ ಖಾರ, ಒಣಮೆಣ್ಸಿಕಾಯಿ ಖಾರನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವತ್ತೇನು ಹಸಿಮೆಣ್ಸಿಕಾಯಿ ಖಾರ ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹಸಿಮೆಣ್ಸಿಕಾಯಿ ಖಾರ ಮತ್ತು ಪಲ್ಯ ಎಲ್ಲ ಕೂಡ ಹಾಕಿ ಅದನ್ನು ಬ್ಯಾಟ್ ಮಾಡ್ತಾಯಿದ್ರೆ ಸ್ವರ್ಗಕ್ಕೆ 3 ಗೇಣು. ಜೊತೆಗೆ ಈರುಳ್ಳಿ ಇರಲೇಬೇಕು. ಯಾವುದೇ ಊಟದ ಜೊತೆಗೆ ಈರುಳ್ಳಿ ಇದ್ದರೆ ಚೆನ್ನಾಗಿರುತ್ತೆ. ಈರುಳ್ಳಿ ತಿನ್ನೋದ್ರಿಂದ ನಮ್ಮ ಜೀರ್ಣಶಕ್ತಿ ಹೆಚ್ಚುತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ಊಟದ ಜೊತೆಗೆ ಈರುಳ್ಳಿ ಇರಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕನ್ನು ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.